ಪವರ್ ಫೈಟ್ಗೆ ಸಿಟ್ಟಾಯ್ತಾ ಹೈಕಮಾಂಡ್ ಸರ್ಕಾರಕ್ಕೆ 1000 ದಿನ ದಿಲ್ಲಿ ನಾಯಕರೀಗ ಗೈರಾಗಿದ್ದಾರೆ. ಪವರ್ ಫೈಟ್ಗೆ ಈಗ ಹೈಕಮಾಂಡ್ ಸಿಟ್ಟಾಗಿದ್ಯಾ? ಸರ್ಕಾರಕ್ಕೆ 1000 ದಿನ ಆಗಿದೆ, ಆದರೆ ದಿಲ್ಲಿ ನಾಯಕರೇ ಈ ಒಂದು ಸಾಧನಾ ಸಮಾವೇಶಕ್ಕೆ ಗೈರಾಗಿದ್ದಾರೆ. ವರ್ಷದ ಸಂಭ್ರಮಕ್ಕೆ ಬಂದಿದ್ದವರು ಇದೀಗ ಚಕ್ಕರ್ ಆಗಿದ್ದಾರೆ. ಇನ್ನು ಗೈರು ಮೂಲಕ ರಾಜ್ಯ ನಾಯಕರಿಗೆ ಹೈ ಸಂದೇಶ. ಹಾವೇರಿ ಸಾಧನಾ ಸಮಾವೇಶಕ್ಕೆ ಯಾರೂ ಬಂದಿಲ್ಲ. ಬೆಂಗಳೂರಲ್ಲಿ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಖರ್ಗೆ ಅವರು ಹೋಗಿಲ್ಲ. ಅಲ್ಲಿ ಏನಿದೆ ಬಿಡಿ ಎಂದಿದ್ದ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾರ್ಯಕ್ರಮಕ್ಕೆ ಗೈರಾಗಿ ಸಂಜೆ ಸಮಾರಂಭಕ್ಕೆ ಹಾಜರು. ಇನ್ನು ಕಾರ್ಯಕ್ರಮಕ್ಕೆ ಸದ್ಯಕ್ಕೆ ಯಾರೂ ಹೈಕಮಾಂಡ್ ನಾಯಕರು ಗೈರಾಗದೇ ಇರೋದು ಯಾವ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಅವರು? ಈ ಒಂದು ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಚರ್ಚೆ ಮಾಡ್ತಿರೋದ್ರಿಂದ ಬರ್ತಾ ಇಲ್ಲ ಎಂಬ ಸಂದೇಶವನ್ನು ರವಾನೆ ಮಾಡಿದ್ರ? ರಾಜ್ಯ ನಾಯಕರ ಮೇಲೆ ವರಿಷ್ಠರು ಸದ್ಯಕ್ಕೆ ಮುನಿಸ್ಕೊಂಡಿದ್ದಾರಾ? ಪವರ್ ಫೈಟ್ಗೆ ಈಗ ಹೈಕಮಾಂಡ್ ಈಗ ಸಿಟ್ಟಾದಂತೆ ಕಾಣ್ತಾ ಇದೆ. ಸರ್ಕಾರಕ್ಕೆ 1000 ದಿನ ದಿಲ್ಲಿ ನಾಯಕರ ಈ ಒಂದು ಸಾಧನಾ ಸಮಾವೇಶ. ಕಾಂಗ್ರೆಸ್ ಸರ್ಕಾರ 1000 ದಿನಗಳಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದೆ ಅಂತ ಜನರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅಂತ ಹೋಗುವಂತಹ ಸಂದರ್ಭದಲ್ಲಿ ಈಗ ಹೈಕಮಾಂಡ್ ನಾಯಕರೇ ಗೈರಾಗಿದ್ದಾರೆ. ಹಾವೇರಿ ಸಾಧನಾ ಸಮಾವೇಶಕ್ಕೆ ಯಾರೂ ಕೂಡ ಬಂದಿಲ್ಲ. ಬೆಂಗಳೂರಲ್ಲಿದ್ರೂ ಕೂಡ ಕಾರ್ಯಕ್ರಮಕ್ಕೆ ಖರ್ಗೆ ಅವರು ಕೂಡ ಹೋಗಿಲ್ಲ. ಇನ್ನು ಭೀಮಣ್ಣ ಖಂಡ್ರೆ ಕಾರ್ಯಕ್ರಮಕ್ಕೆ ಖರ್ಗೆ ಬಂದಿದ್ರು. ಸರ್ಕಾರದ ಕಾರ್ಯಕ್ರಮಕ್ಕೆ ಯಾಕೆ ವರಿಷ್ಠರು ಬರಲಿಲ್ಲ? ಹಲವು ಅನುಮಾನಕ್ಕೆ ಖರ್ಗೆ ಅವರ ನಡೆ ಕೂಡ ಪುಷ್ಟಿ ಕೊಡುವಂತಿದೆ. ಅಧಿಕಾರಕ್ಕಾಗಿ ಕಿತ್ತಾಡದಂತೆ ಸೂಚಿಸಿದ್ರು ಕೂಡ ಯಾವ ನಾಯಕರು ಕೂಡ ಸೈಲೆಂಟ್ ಆಗಿರಲಿಲ್ಲ. ಈ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡ್ತಾನೆ ಇದ್ರು. ಹಾಗಾಗಿ ಈಗ ಹೈಕಮಾಂಡ್ ನಾಯಕರು ಮುನಿಸ್ಕೊಂಡಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ರಾಜ್ಯ ನಾಯಕರ ಮೇಲೆ ಈಗ ವರಿಷ್ಠರು ಮುನಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಕೂಡ ಹೇಳಬಹುದು. ಏಕೆಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1000 ದಿನಗಳಾಗಿದೆ. 1000 ದಿನಗಳಲ್ಲಿ ಏನೆಲ್ಲ ಸಾಧನೆಯನ್ನ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಜನರಿಗೆ ತಿಳಿಸ್ಲಿಕ್ಕೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಆದರೆ ಆ ಒಂದು ಕಾರ್ಯಕ್ರಮಕ್ಕೆ ಈಗ ಹೈಕಮಾಂಡ್ ನಾಯಕರೇ ಈಗ ಹಾಜರಾಗಿರಲಿಲ್ಲ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಕಾಂಗ್ರೆಸ್ ಸರ್ಕಾರ 1000 ದಿನಗಳಲ್ಲಿ ಏನೆಲ್ಲ ಸಾಧನೆ ಮಾಡಿದೆ ಅಂತ ಜನರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅಂತ ಒಂದು ಸಾಧನಾ ಸಮಾವೇಶವನ್ನ ಮಾಡಲಾಗಿತ್ತು. ಆದ್ರೆ ಒಂದು ಸಾಧನಾ ಸಮಾವೇಶಕ್ಕೆ ಹೈಕಮಾಂಡ್ ನಾಯಕರೇ ಬಂದಿರಲಿಲ್ಲ. ಹಾಗಾಗಿ ಸಾಕಷ್ಟು ಅನುಮಾನ ಕೂಡ ಮೂಡ್ತಾ ಇದೆ. ರಾಜ್ಯ ನಾಯಕರ ಮೇಲೆ ಹೈಕಮಾಂಡ್ ಮುನಿಸ್ಕೊಂಡಿದ್ಯಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಏನೆಲ್ಲ ಅಪ್ಡೇಟ್ ಇದೆ ವಿವೇಕ್? ಎಸ್ ಆಯ್ತಾ, ಈಗಾಗ್ಲೇ ಏನು ಸರ್ಕಾರಕ್ಕೆ 1000 ದಿನಗಳು ತುಂಬಿದೆ ಅಂತ ಒಂದು ಸಾಧನಾ ಸಮಾವೇಶ ಮಾಡ್ತಾರೆ. 1000 ದಿನದ ಒಂದು ಕಾರ್ಯಕ್ರಮ ಕೂಡ ಬೃಹತ್ ಮಟ್ಟದಲ್ಲಿ ಒಂದು ದೊಡ್ಡ ಸಮಾವೇಶ ರೀತಿಯಲ್ಲಿ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಸರ್ಕಾರದ ಎಲ್ಲಾ ನಾಯಕರುಗಳು, ಸಿಎಂ ಆಗಿರ್ಬೋದು, ಡಿಸಿಎಂ ಆಗಿರ್ಬೋದು, ಇವರೆಲ್ಲರೂ ಕೂಡ ಸೇರ್ಕೊಂಡು ಹಾವೇರಿಯಲ್ಲಿ ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡ್ತಾರೆ. ಆದ್ರೆ ಆ ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಯಾರು ಕೂಡ ಕಮಾಂಡ್ ನೀಡೋದಿಲ್ಲ. ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು ರಾಜ್ಯ ಉಸ್ತುವಾರಿ ಆಗಿದ್ದಾರೆ. ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಧಾನ ಕಾರ್ಯದರ್ಶಿ ಆದಂತಹ ಕೆ.ಸಿ. ವೇಣುಗೋಪಾಲ್ ಅವರಿರ್ಬೋದು, ರಾಹುಲ್ ಗಾಂಧಿ ಅವರಿರ್ಬೋದು, ಸೋನಿಯಾ ಗಾಂಧಿ, ಈ ರೀತಿ ಯಾರು ಕೂಡ ಹೈಕಮಾಂಡ್ ನಾಯಕರು ದೆಹಲಿ ಮಟ್ಟದಲ್ಲಿ ಇರೋರು ಯಾರು ಕೂಡ ಭಾಗಿಯಾಗೋದಿಲ್ಲ. ಯಾಕೆ ಸರ್ಕಾರದ ಪವರ್ ಫೈಟ್ ನಲ್ಲಿ ಏನಾದ್ರೂ ನಿಜಕ್ಕೂ ಕೂಡ ಹೈಕಮಾಂಡ್ ಬೇಸರಗೊಂಡಿದ್ಯಾ? ಈ ನಿಟ್ಟಿನಲ್ಲಿ ಏನಾದ್ರೂ ಅಲ್ಲಿಗೆ ಭೇಟಿ ನೀಡಿಲ್ವಾ ಅನ್ನೋ ಒಂದಿಷ್ಟು ಕುತೂಹಲ ಮೂಡಿಸುತ್ತೆ. ಜೊತೆಗೆ ಇಲ್ಲಿ ಬೆಂಗಳೂರಿನಲ್ಲೇ ಉಳಿದಿರ್ತಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆದ್ರೂ ಕೂಡ ಆ ಕಾರ್ಯಕ್ರಮಕ್ಕೆ ಹೋಗಲ್ಲ. ಯಾಕೆ? ನಿಜಕ್ಕೂ ಕೂಡ ಸರ್ಕಾರದವರು ಯಾರು ಕೂಡ ಸಿಎಂ ಆಗಿರ್ಬೋದು, ಡಿಸಿಎಂ ಆಹ್ವಾನ ಕೊಟ್ಟಿಲ್ವಾ ಅಥವಾ ಇವರೇ ಹೋಗಿಲ್ಲ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಿದೆ. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಸಾಧನಾ ಸಮಾವೇಶ 1000 ದಿನದ ಸಾಧನೆ ಬಗ್ಗೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಏನಿದೆ ಬಿಡಿ ಅಂತ ಹೇಳಿ ತೆರಳುತ್ತಾರೆ. ಎಲ್ಲ ಒಂದ್ ಕಡೆ ಅವರು ಕೂಡ ಹೈಕಮಾಂಡ್ ನಾಯಕರು ಬೇಸರಗೊಂಡಿದ್ದಾರಾ ಇವರ ವರ್ತನೆಯಿಂದ ಅನ್ನೋ ಒಂದಿಷ್ಟು ಸೂಚನೆಗಳು ಕೂಡ ಅಲ್ಲಿ ಕಂಡು ಬರ್ತಾ ಇದೆ. ಜೊತೆಗೆ ವಿಪಕ್ಷಗಳು ಕೂಡ ಇದಕ್ಕೆ ಈಗ ಟೀಕೆ ಮಾಡಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಪ್ರಾರಂಭ ಮಾಡಿದೆ. ಯಾಕೆ ಹೈಕಮಾಂಡ್ ನಾಯಕರು ಯಾರು ಕೂಡ ಭಾಗಿಯಾಗಿಲ್ಲ, ಇದಕ್ಕೆ ಉತ್ತರ ಕೊಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅನ್ನೋ ಒಂದಿಷ್ಟು ವಿಚಾರಗಳ ರೀತಿಯಲ್ಲಿ ಟ್ವೀಟ್ ಮಾಡುವ ಮೂಲಕ ಆಗಿರ್ಬೋದು ಸರ್ಕಾರಕ್ಕೆ ಪ್ರಶ್ನೆ ಮಾಡೋದಕ್ಕೆ ವಿಪಕ್ಷಗಳು ಕೂಡ ಈಗ ಮುಂದಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.